ಹೆಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತು ಚಿಕನ್ ಲಾಲಿಪಾಪ್ ಮಾಡುವ. ಚಿಕನ್ ಲಾಲಿಪಾಪ್ ಮಾಡಲಿಕ್ಕೆ ಚಿಕನ್ ಲಾಲಿಪಾಪ್ ಪೀಸಸನ್ನು ತಂದಿದ್ದೇವೆ. ಸೊ ಈಗ ಓಪನಿಂಗ್ ಸೆರೆಮನಿ ಆಗ್ತಾ ಉಂಟು ಚಿಕನ್ ಲಾಲಿಪಾಪ್ ಇದು ಸ್ವಲ್ಪ ಐಸ್ ಉಂಟು. ಸೊ ಇದರಲ್ಲಿ ಅರ್ಧ ಕೆ ಜಿಗೆ ನಮಗೆ 14 ಪೀಸ್ ಬಂದಿದೆ. ನಾನು ಲೆಕ್ಕ ಮಾಡಿದೆ. ಸೊ 14 ಪೀಸ್ ಉಂಟು. ಸೊ ಇದನ್ನೀಗ ಸ್ವಲ್ಪ ನೀರಲ್ಲಿ ಹಾಕಿ ಇಡುವ. ಡಿಫ್ರೋಸ್ ಆಗುತ್ತೆ ಆಗ. ಅಂದರೆ ಅಷ್ಟು ಐಸ್ ಇಲ್ಲ, ಸ್ವಲ್ಪ ಇದ್ದದ್ದು ಅದನ್ನು ನೀರಲ್ಲಿ ಹಾಕಿಟ್ರೆ ಬೇಗನೆ ಒಂದಕ್ಕೊಂದು ಅಂಟಿದ್ದೆಲ್ಲ ಹೋಗುತ್ತೆ. ಸೊ ನೋಡಿ, ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತೊಗೊಂಡಿದ್ದೇನೆ. ಅದು ಡಿಫ್ರೋಸ್ ಆಗುವ ತನಕ ನಾವಿಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡುವ. ನಿಮಗೆ ಯಾವುದೇ ಕಂಪನಿಯದ್ದು ತಗೊಳ್ಬೋದು. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಮನೆಯಲ್ಲೇ ಮಾಡ್ಬೋದು. ಮನೆಯಲ್ಲೇ ಮಾಡಿದರೆ ಇನ್ನೂ ಕೂಡ ಒಳ್ಳೆಯದು. ಸೊ ಇಲ್ಲಿ ನಾನು 10 ರುಪೀಸ್ ಪ್ಯಾಕೆಟ್ ಒಂದು ಫುಲ್ ಹಾಕ್ತಿದ್ದೇನೆ. ಮತ್ತು ಇಲ್ಲಿ ಚಿಕನ್ ಲಾಲಿಪಾಪ್ ಹುಡಿಯನ್ನು ತಂದಿದ್ದೇನೆ. ಸೊ ಇದು ಕೂಡ 10 ರುಪೀಸದ್ದು 2 ಪ್ಯಾಕೆಟ್ ನಾನು ಇಲ್ಲಿ ಹಾಕ್ತೇನೆ. 1/2 kg ಚಿಕನ್ ಲಾಲಿಪಾಪ್ ಉಂಟು. ಇದು ಒಂದು ಪ್ಯಾಕೆಟ್ ಸಾಕಾಗುವುದಿಲ್ಲ. ಸೊ ಅದಕ್ಕೆ ನಾನು 2 ಪ್ಯಾಕೆಟನ್ನು ಹಾಕ್ತೇನೆ. ಸೊ ನಮ್ಮದು ಚಿಕನ್ ಲಾಲಿಪಾಪ್ ಚಟ್ಪಟ ಆಗಲಿಕ್ಕೆ ಇಲ್ಲಿ ನಾನು ಲೆಮನನ್ನು ಹಾಕ್ತಿದ್ದೇನೆ. ಒಂದು ದೊಡ್ಡ ಸೈಜ್ ಲೆಮನನ್ನು ಹಾಕ್ತೇನೆ. ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಅರಶಿನ ಹುಡಿ ಮತ್ತು ಒಳ್ಳೇದು ಮಾಡಿದ್ದನ್ನು ಮಿಕ್ಸ್ ಮಾಡಿದ್ದೇನೆ. ಸೊ ಅದು ವಿಡಿಯೋ ಕ್ಲಿಪ್ ನನ್ನ ಹತ್ರ ಮಿಸ್ ಆಗಿದೆ. ಸೊ ಸಿಗಲಿಲ್ಲ, ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಸೊ ಮತ್ತೆ ಇದಕ್ಕೆ ನಾನು ಉಪ್ಪೆಲ್ಲ ಎಂತ ಹಾಕಲಿಲ್ಲ, ಆಲ್ರೆಡಿ ಇದರಲ್ಲಿ ಉಂಟು ಉಪ್ಪು ಮಸಾಲದಲ್ಲಿ. ಸೊ ಇಲ್ಲಿ ಮಸಾಲೆ ಎಲ್ಲ ಹಾಕಿ ಆಯಿತು. ಸೊ ಇನ್ನಿದನ್ನು ಮ್ಯಾರಿನೇಷನ್ನಿಗೆ ಇಡುವ. ಲಾಲಿಪಾಪನ್ನು ಸ್ವಲ್ಪ ಕ್ರಂಚಿಯಾಗಿ ಮಾಡುವ. ಸೊ ಒಳ್ಳೆಯದಾಗುತ್ತೆ ಕ್ರಂಚಿಯಾಗಿ ಮಾಡಿದರೆ. ಸೊ ಇದನ್ನು ಇನ್ನೊಂದು 5-6 ಗಂಟೆ ಸಿಗ್ತದೆ ನಮಗೆ, ಯಾಕಂದರೆ ನಾನು ನೈಟ್ ಫ್ರೈ ಮಾಡೋದಲ್ಲ. ಈಗ 1 ಗಂಟೆ ಆಗಿದೆ ಅಷ್ಟೇ ಮಧ್ಯಾಹ್ನದ್ದು. ಸೊ 1 ಗಂಟೆಯಿಂದ ಸಂಜೆ 6:30 7 ಗಂಟೆಗೆ ಫ್ರೈ ಮಾಡುವ. ಸೊ ಬಿಸಿ ಬಿಸಿಯೇ ಒಳ್ಳೆಯದಾಗುತ್ತೆ ಇದು. ಸೊ ನಮಗೆ ಮತ್ತು ಹಾಟ್ ಬಾಕ್ಸಲ್ಲಿ ಇಟ್ಟರೆ ಬಿಸಿ ಬಿಸಿಯಾಗಿ ಇರುತ್ತೆ. ಸೊ ಅದಕ್ಕೆ ಇನ್ನು ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ. ಸೊ ಸಂಜೆ ನಿಮಗೆ ಫ್ರೈ ಮಾಡುವಾಗ ನಾನು ಇದನ್ನು ಸಿಗ್ತೇನೆ. ಬಾಯ್. ಅದನ್ನು ಫ್ರಿಜ್ಜಲ್ಲಿ ಇಟ್ಟೆ ನಾನು. ಸೊ ಮ್ಯಾರಿನೇಷನ್ ಆಗಲಿ. ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಮಸಾಲೆ ಎಲ್ಲ ಗಟ್ಟಿಯಾಗಿದ್ದಕ್ಕೆ ತಾಗುತ್ತೆ, ಒಳ್ಳೆಯದಾಗುತ್ತೆ. ಇಂಥನ್ನು ಕಟ್ ಮಾಡುವ. ರಾಂಬುಟ್ ಅಂತಂದಿದ್ದಾರೆ ಇವತ್ತು. ಮೂಡುಬಿದ್ರೆಲ್ಲ ಬೆಳ್ಮನ ಮಾರ್ಕೆಟ್, ಮಂಡ್ಯ ಅಲ್ಲ. ಸೊ ನಂದು ಫೇವ್ರೆಟ್ ಫ್ರೂಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದು 1/4 kgಗೆ 80 ರುಪೀಸ್ ಉಂಟು. ಎಷ್ಟು ಸ್ವೀಟ್ ಉಂಟಂದರೆ ತುಂಬ ಒಳ್ಳೆದುಂಟು. ರೇಟ್ ಮಾತ್ರ ಸ್ವಲ್ಪ ಜಾಸ್ತಿ ಆಯಿತು, ಕಮ್ಮಿ ಇರಬೇಕಿತ್ತು. ನೋಡಿ, ಸಕ್ಕರೆ ತಿಂದಾಗ ಆಗ್ತುಂಟು, ಅಷ್ಟು ಸ್ವೀಟ್ ಉಂಟಿದು. ಅಂದರೆ ಒಳ್ಳೆದಾಗಿ ಹಣ್ಣಾಗಿದೆ ನೋಡಿ, ಫುಲ್ ಹಣ್ಣಾಗಿದೆ, ಸ್ವೀಟ್ ಉಂಟು. ಆಯಿತು, ಇನ್ನು ಮತ್ತೆ ಫ್ರೈ ಮಾಡುವಾಗ ಸಿಗ್ತೇನೆ. ಬಾಯ್. ಸೊ ಈಗ 5:30 ಆಗ್ತುಂಟು. ನಾನು ಲೇಟ್ ಫ್ರೈ ಮಾಡೋದಂತ ಎನಿಸಿದೆ, ಆದರೆ ಮತ್ತೆ ಕರೆಂಟ್ ಎಲ್ಲ ಹೋದರೆ ಕಷ್ಟ ಆಗುತ್ತಾ ಅಂತಂದರೆ ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಈಗನೇ ಮಾಡ್ತಿದ್ದೇನೆ. ಸೊ ಅದಕ್ಕೆ ಇಲ್ಲಿ ನಾನು ಕಾರ್ನ್ ಫ್ಲೆಕ್ಸನ್ನು ತಗೊಂಡಿದ್ದೇನೆ. ಸೊ ನಿಮಗೆ ಇದು ಈಸಿಲಿ ಅವೈಲೇಬಲ್ ಜನರಲ್ ಸ್ಟೋರಲ್ಲೆಲ್ಲ ಸಿಗ್ತದೆ. ಸೊ ಎಂತಂದರೆ 2 ಟೈಪದ್ದು ಬರ್ತದೆ. ಒಂದು ಫ್ರೈ ಮಾಡಿದ್ದು ಬರ್ತದೆ, ನಾವೊಂದು ಮಿಕ್ಸರಲ್ಲಿ ಎಲ್ಲ ಎಂತ ಇರ್ತದೆ ನೋಡಿ ಅದು. ಸೊ ಅದನ್ನು ಯೂಸ್ ಮಾಡಬೇಡಿ, ಯಾಕಂದರೆ ಅದು ಆಲ್ರೆಡಿ ಫ್ರೈ ಮಾಡಿದ್ದಲ್ಲ, ಅದು ಆಗೋದಿಲ್ಲ. ಸೊ ಇದನ್ನು ಯೂಸ್ ಮಾಡಿ, ಫ್ರೈ ಮಾಡೋದೊಂದು ಸಿಗ್ತದೆ, ಅದನ್ನು ಯೂಸ್ ಮಾಡಿ. ಸೊ ಈಚೆಯಿಂದ ನಾನು ಲಾಲಿಪಾಪಿಗೆ ಎಗ್ಗನ್ನು ಹಾಕ್ತಿದ್ದೇನೆ.
ಇಲ್ಲಿ ನಾನೊಂದು 4 ಪೀಸಸನ್ನು ಕ್ರಿಸ್ಪಿಯಾಗಿ ಫ್ರೈ ಮಾಡ್ತೇನೆ, ಮತ್ತು ಉಳಿದದ್ದು ನಾರ್ಮಲಾಗಿ ಫ್ರೈ ಮಾಡ್ತೇನೆ. ಸೊ ನಾನಿಲ್ಲಿ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತೇನೆ. ನಿಮಗೆ ಯಾವುದು ಬೇಕಾದರೂ ತೊಗೊಳ್ಬೋದು, ಆದರೆ ಕೊಕೊನೆಟ್ ಆಯಿಲ್ ಯೂಸ್ ಮಾಡಿದರೆ ಮಾತ್ರ ನಿಮಗೆ ಆ ಸ್ಮೆಲ್ಲೇ ಒಂದು ಒಳ್ಳೆದಿರುತ್ತೆ. ಸೊ ಎಣ್ಣೆ ಮಾತ್ರ ಒಳ್ಳೆಯದಾಗಿ ಬಿಸಿಯಾಗಿರಬೇಕು ಯಾವತ್ತು ಎಂತಾದರೂ ಫ್ರೈ ಮಾಡುವಾಗ. ಸೊ ಇನ್ನೊಂದೆಂತಂದರೆ, ನಾವು ಪೀಸಸ್ ಹಾಕಿದ ಮೇಲೆ ಕೂಡ ಫಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಐ ಫ್ಲೇಮಲ್ಲೇ ಇಡಬೇಕು, ಇಲ್ಲಾಂದರೆ ಎಲ್ಲ ಎಣ್ಣೆ ಅದು ಎಳಿತದೆ. ಸೊ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು. ಮತ್ತು ಫುಲ್ಲು ಐ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬಾರ್ದು, ಯಾಕಂದರೆ ಒಳಗೆ ಅದು ಒಳ್ಳೆಯದಾಗಿ ಬೇಯುವುದಿಲ್ಲ. ಸೊ ಫಸ್ಟಿಗೆ ಸ್ವಲ್ಪ ಐ ಫ್ಲೇಮ್ ಇಟ್ಟು ಮತ್ತೆ ಲೋ ಫ್ಲೇಮ್ ಇಟ್ಟರೆ ಆಯಿತು. ಲೋ ಅಂದರೆ ಮೀಡಿಯಮಲ್ಲಿ ಇಡಬೇಕು, ಎಣ್ಣೆ ತಣ್ಣಗೆ ಕೂಡ ಆಗಬಾರ್ದು. ಸೊ ಗೈಸ್, ನಮ್ಮದು ಚಿಕನ್ ಲಾಲಿಪಾಪ್ ರೆಡಿಯಾಗಿದೆ. ಸೊ ಎರಡು ಕೂಡ ರೆಡಿಯಾಗಿದೆ. ಇದು ಕ್ರಂಚಿ, ಹಾಗೆಯೇ ಇದು ನಾನು ನಾರ್ಮಲ್ ಲಾಲಿಪಾಪ್ ಮಾಡಿದ್ದು. ಸೊ ಟೇಸ್ಟ್ ನೋಡುವ ಹೇಗಾಗಿದೆ ಅಂತ.
ಒಳ್ಳೆಯದಾಗಿದೆ. ಸಾಸ್ ಜೊತೆ ನೋಡ್ತೇನೆ. ಇನ್ನು ಕ್ರಂಚಿ ನೋಡುವ. ಸೊ ತುಂಬ ಒಳ್ಳೆಯದಾಗಿದೆ. ನಿಮಗೆ ನಾರ್ಮಲ್ ಬ್ಲ್ಯಾಂಡ್ ಟೇಸ್ಟ್ ಬೇಕಾದರೆ ಕ್ರಂಚಿ ಒಳ್ಳೆಯದಾಗುತ್ತೆ. ಆದರೆ ಕ್ರಂಚಿ ಇದ್ದರೆ ಅದಕ್ಕೆ ನಾವು ಕಾರ್ನ್ಫ್ಲೆಕ್ಸ್ ಎಲ್ಲ ಹಾಕಿರ್ತೀವಲ್ಲ, ಸೊ ಹಾಗಾಗಿ ನಿಮಗೆ ಅಷ್ಟು ಮಸಾಲದ ಟೇಸ್ಟ್ ಗೊತ್ತಾಗಲ್ಲ. ಖಾಲಿ ನೀವು ಫ್ರೈ ಮಾಡಿದರೆ ನಿಮಗೆ ನಾರ್ಮಲ್ ಕಬಾಬ್ ಟೇಸ್ಟ್ ಇರುತ್ತೆ, ಆದರೆ ಇದು ಲಾಲಿಪಾಪ್ ಮಸಾಲ ಅಲ್ಲ, ಸೊ ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೇಂಜ್ ಉಂಟು. ಇದ್ರ ತುಂಬ ಒಳ್ಳೆಯದಾಗುತ್ತೆ. ಸೊ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.